ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದೆ. ಸೊ ಅದನ್ನು ಈಗಾಗಲೇ ನಾವು ನಮ್ಮ 70,000 ಅಂಗನವಾಡಿ ಕಾರ್ಯಕರ್ತರು, 70,000 ಮತ್ತು ಸಹಾಯಕರಿದ್ದಾರೆ, ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ. ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳು ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು HDK ಅವರ ವಿರುದ್ಧ ಅವರದೇ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು ದೂರು ನೀಡಿದ್ದು FIR ಆಗಿದೆ. ಸೊ ಮುಡಾಕ್ ಪ್ರಕರಣ ಡೈವರ್ಟ್ ಮಾಡಲು ನನ್ನ ವಿರುದ್ಧ FIR ದಾಖಲಿಸಲಾಗಿದೆ ಅಂತ ಯಾರ ವಿರುದ್ಧ ನಾವು ಯಾವ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಸನ್ನದ್ಧರಿದ್ದಾರೆ, ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಮುಚ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೇಲೆ ಇದನ್ನು ಮಾಡೋಕ್ಕೆ ನಮ್ಗೆ ಅನಿವಾರ್ಯತೆ ಇಲ್ಲ. ಥ್ಯಾಂಕ್ ಯು. ರಾಜೀನಾಮೆ ಕೊಟ್ಟಿದ್ದಾರೆ. DCC ಬ್ಯಾಂಕ್ಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, DCC ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ, ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ. ಅದು ಏನು ಚುನಾಯಿತ ಡೈರೆಕ್ಟರ್ಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನೋಡಿ, ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದೆ. ಸೊ ಅದನ್ನು ಈಗಾಗಲೇ ನಾವು ನಮ್ಮ 70,000 ಅಂಗನವಾಡಿ ಕಾರ್ಯಕರ್ತರು, 70,000 ಮತ್ತು ಸಹಾಯಕರಿದ್ದಾರೆ, ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ. ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳು ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು HDK ಅವರ ವಿರುದ್ಧ ಅವರದೇ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು ದೂರು ನೀಡಿದ್ದು FIR ಆಗಿದೆ. ಸೊ ಮುಡಾಕ್ ಪ್ರಕರಣ ಡೈವರ್ಟ್ ಮಾಡಲು ನನ್ನ ವಿರುದ್ಧ FIR ದಾಖಲಿಸಲಾಗಿದೆ ಅಂತ ಯಾರ ವಿರುದ್ಧ ನಾವು ಯಾವ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಸನ್ನದ್ಧರಿದ್ದಾರೆ, ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಮುಚ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೇಲೆ ಇದನ್ನು ಮಾಡೋಕ್ಕೆ ನಮ್ಗೆ ಅನಿವಾರ್ಯತೆ ಇಲ್ಲ. ಥ್ಯಾಂಕ್ ಯು. ರಾಜೀನಾಮೆ ಕೊಟ್ಟಿದ್ದಾರೆ. DCC ಬ್ಯಾಂಕ್ಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, DCC ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ, ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ. ಅದು ಏನು ಚುನಾಯಿತ ಡೈರೆಕ್ಟರ್ಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. They destroyed our house and our life. ಹಮಾಸ್ ಉಗ್ರರ ದಾಳಿ
ಶುರುವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಡ್ಕೊಳ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.